ಸಕ್ಕರೆ ಅಂದರೆ ಎಲ್ಲರಿಗೂ ಇಷ್ಟ, ತಿನ್ನೋ ಸಕ್ಕರೆ. ಅದು ಚಿಕ್ಕ ಮಕ್ಕಳಿಂದ ದೊಡ್ಡವರು ಇರೋರಿಗೂ ಎಲ್ಲರಿಗೂ ಬಹಳ ಇಷ್ಟ ಸಕ್ಕರೆ. ನಮ್ಮ ಸಿನಿಮಾನೂ ಅಷ್ಟೇ, ಎಲ್ರಿಗೂ ಬಹಳ ಇಷ್ಟ ಆಗುವಂಥ ಸಿನಿಮಾ. ಒಂದು ಹೊಸ ಪ್ಯಾಟರ್ನ್ ಆಫ್ ಸ್ಕ್ರೀನ್ ಪ್ಲೇನ ಟ್ರೈ ಮಾಡಿದ್ದಾರೆ ಅಭಯ್ ಸಿಂಹ, ನಮ್ಮ ಡೈರೆಕ್ಟ್ರು ಈ ಸಿನಿಮಾಯಿಂದ. ಆ ಪ್ಯಾಟರ್ನ್ ನನಗೆ ಭಾಳನೇ ಇಷ್ಟ ಆಯಿತು. ವೆರಿ ಫನ್ನಿ, ಜೊತೆಯಲ್ಲಿ ಭಾಳನೇ ಕನ್ಫ್ಯೂಸಿಂಗ್. ಏನಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಸೀನ್ ಮುಗಿಯುತ್ತೆ. ನೆಕ್ಸ್ಟ್ ಸೀನಲ್ಲಿ ಕ್ಲಾರಿಫೈ ಆಗುತ್ತೆ, ಓಹ್ ಆ ಸೀನ್ ಅದಕ್ಕೆ ಆಗಿತ್ತು ಅಂತ. ಹೇಮಾ, ರೇಖಾ, ಜಯ ಮತ್ತು ಸುಷ್ಮಾ ಅಂತ ನನ್ನ ಲೈಫಲ್ಲೇ 17 ಜನ ಬಂದು ಹೋಗಿದ್ದಾರೆ. ನಾನೇ ಇನ್ನೂ ಸ್ಟ್ರಾಂಗ್ ಆಗಿದ್ದೀನಿ. ನಿಂತಂಗೆ ಏನೇ 2 ವಿಕೆಟ್ಗೆ ಇನ್ನಿಂಗ್ಸ್ ಮುಗ್ಸಕ್ಕೆ ಹೊರಟಿದ್ದಾಳೆ. ಅದಕ್ಕಿಂತ ನಮ್ಮಿಬ್ರು ಹೋಗಿ ಏನೇನೋ ಆಗೋ ಥರ ಇದೆ. ಶೈಲಜಾ ನಾಗ್ ಅವರು ಮತ್ತು ಬಿ ಸುರೇಶ್ ಸರ್. ನಾನು ಬಿ ಸುರೇಶ್ ಸರ್ಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಿದ್ದೆ ಒಂದು 12 ವರ್ಷದಿಂದ ಡಾಕ್ಯುಮೆಂಟ್ರಿಯಲ್ಲಿ, ಸೀರಿಯಲಲ್ಲಿ. ಅವರ ಪ್ರೊಡಕ್ಷನ್ ಹೌಸಲ್ಲೇ ಹೀರೋಗೆ ಆ್ಯಕ್ಟ್ ಮಾಡ್ತಿರೋದು ಒಂದು ಖುಷಿ, ಜೊತೆಯಲ್ಲಿ ಭಾಳನೇ ಒಂದು ಜವಾಬ್ದಾರಿ ಕೂಡ. ಯಾಕೆಂದರೆ ಅವರು ಅಸಿಸ್ಟೆಂಟಾಗಿ ಬಂದು ಅವ್ರ ಬ್ಯಾನರಲ್ಲಿ ಹೀರೋ ಮಾಡಬೇಕಾದ್ರೆ ಒಂದು ಮನಸ್ಸಲ್ಲಿ ಮೋದನೆ ಹೀರೋ ಮನಸ್ಸಲ್ಲಿ ಒಂದು ಪರ್ಸ್ನಲ್ ಅಟ್ಯಾಚ್ಮೆಂಟ್, ಇಲ್ಲ ಈ ಸಿನಿಮಾ ಚೆನ್ನಾಗಿ ಬರಬೇಕು, ಚೆನ್ನಾಗಿ ಆಗಬೇಕು ಅಂತ ಭಾಳ ಇತ್ತು ನನಗೆ. ಅದೇ ಥರ ಸಿನಿಮಾನು ಭಾಳನೇ ಚೆನ್ನಾಗಿ ಬಂತು. ಎಲ್ಲರ ಕಾಲು ಎಳ್ಸ್ಕೊಂಡು ಮಾಡಿದಂಥ ಶೂಟಿಂಗ್ಸು, ಏನು ಲವಲವಿಕೆ, ಏನು ಎನರ್ಜಿ ಸೆಟ್ಟಲ್ಲಿತ್ತು ಅದೇ ಎನರ್ಜಿ ಕೂಡ ಸಿನಿಮಾಲಿ ಹಾಗೆ ಉಳಿಸ್ಕೊಂಡಿದ್ದೀವಿ. ಇಡೀ ಸಿನಿಮಾಲಿ ವೆರಿ ಎನರ್ಜೆಟಿಕ್, ವೆರಿ ಫನ್. ನಾನು ಸಕ್ಕರೆಯಲ್ಲಿ ಒಂದು ಸಕ್ಕರೆ ಅಂತ ಹುಡುಗ ವಿನಯ್ ಅನ್ನೋ ಕ್ಯಾರೆಕ್ಟ್ರು ಪ್ಲೇ ಮಾಡಿದ್ದೀನಿ. ಭಾಳ ಮಜಾ ಇರೋಂಥ ಕತೆ. ಬೇರೆ ಬೇರೆ ಕಾಲೇಜ್ ಟೈಮ್ಸಲ್ಲಿ ಹೇಗಿತ್ತು, ಆ್ಯಂಡ್ ಮ್ಯೂಸಿಕಲ್ಲಿ ಇವನು ಹಾಡಬೇಕು ಅಂತಿರ್ತಾನೆ, ಒಬ್ಬ ದೊಡ್ಡ ಡ್ರಮ್ಮರ್ ಆಗಬೇಕು ಅಂತಿರ್ತಾನೆ, ಡ್ರಮ್ಮರ್ ಆಗಿರ್ತಾನೆ, ಅದರಿಂದ ಸಿಂಗರ್ ಆಗಬೇಕು ಅಂದರೆ ಹೇಗಿತ್ತು. ಸೊ ಈ ವೇರಿಯೇಷನ್ಸ್ ಭಾಳನೇ ಚೆನ್ನಾಗಿ ಬಂದಿದೆ ಇಡೀ ಸಿನಿಮಾ. ಎಲ್ಲ ಪ್ರೇಕ್ಷಕರಿಗೆ ನಾನು ಹೇಳ್ಬೋದು, ಹೊಸ ಥರದ ಸಕ್ಕರೆ ಸಿನಿಮಾ